ನಾನು ಯುವಕ ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ, NSY ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನ ಹೇಳ್ಕೊಳ್ಳಿ ಅವರು. ಹಿಂದೂ ನಾಯಕ ಅಂತ ಹೇಳಿದ್ರು, ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ನಮ್ಮ ಈ ಮಠದವ್ರನ್ನ ಏನಂತ ಕರಿಬೇಕು? ಈ ಮಠಾಧೀಶರು ಅವ್ರುಗಳು ಹಿಂದೂಗಳಲ್ವಾ? ಹಿಂದೂಗಳ ನಾಯಕರುಗಳಲ್ವಾ? ನಾವು ಗಲಾಟೆಗಳಾದಾಗ ಏನು ಗಲಭೆಗಳನ್ನ ನಿಯಂತ್ರಿಸಲಿಕ್ಕೆ ಆಗೋದಿಲ್ವಾ ಅಂತ ವಿರೋಧ ಪಕ್ಷದವರು ಕೇಳುವಂತದ್ದು. ಒಳ್ಳೆ ಅಧಿಕಾರಿಗಳನ್ನ ಹಾಕದ ಕೂಡಲೇ ಇವ್ರನ್ನ ಯಾಕೆ ಹಾಕಿದ್ರಿ, ಇವರಿಂದ ಏನು ನ್ಯಾಯ ಸಿಗುತ್ತೆ ಅಂತೇಳಿ ಮತ್ತೆ ಅದನ್ನ ಪ್ರಶ್ನೆಯನ್ನ ಅವರೇ ಕೇಳುವಂಥದ್ದು. ಈ ದ್ವಂದ್ವ ನೀತಿಗಳನ್ನ ಅವರು ಬಿಡಬೇಕು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಸ್ಪಷ್ಟವಾಗಿ ತಾವು ಇತಿಹಾಸವನ್ನುಗಳನ್ನ ಒಂದು ಸಲ ಹಿಂತಿರುಗಿಸಿ ನೋಡಿದಾಗ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ತಂದಂತಹ ಹಲವಾರು ಜನಪರ ಕಾಳಜಿಯಿಂದ ಕಾಂಗ್ರೆಸ್ ಪಕ್ಷ ನೆಲೆ ಊರಿತ್ತು, ಭದ್ರವಾಗಿ ನೆಲೆ ಊರಿತ್ತು. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಗೆಲ್ತಾ ಇದ್ರು, ಸಂಸತ್ ಸದಸ್ಯರು ಗೆಲ್ತಾ ಇದ್ರು. ನಾವು ಜಿಲ್ಲಾ ಪಂಚಾಯತಿಯಲ್ಲಿ 32ರಲ್ಲಿ 31 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಅವರಿಗೆ ಅನಿಸ್ತು, ಭಾರತೀಯ ಜನತಾ ಪಕ್ಷದವರಿಗೆ ಬಹಳ ಸ್ಪಷ್ಟವಾಗಿ ಅನಿಸಿತ್ತು, ನಾವು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಟ್ಟ ಹಾಕಬೇಕು, ಸೋಲಿಸಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿಯ ಮಂತ್ರದಿಂದ ಸಾಧ್ಯವಿಲ್ಲ. ಅದಕ್ಕೆ ನಾವೇನು ಬಿತ್ತಬೇಕು? ನಾವೊಂದು ವಿಷ ಬೀಜವನ್ನು ಬಿತ್ತೋಣ. ಇದು ಇವತ್ತಿಂದಲ್ಲ, ಕಳೆದ 30 ವರ್ಷಗಳ ಹಿಂದೆ ತೆಗೆದುಕೊಂಡಂತ ಒಂದು ನಿರ್ಧಾರಗಳು. ಈ ವಿಷ ಬೀಜ ಯಾವುದಪ್ಪ ಅಂತ ಹೇಳಿದ್ರೆ, ಕೋಮುವಾದದ ವಿಷ ಬೀಜವನ್ನು ಬಿತ್ತಿದ್ರು. ಆ ಕೋಮುವಾದದ ವಿಷ ಬೀಜ ಇವತ್ತು ಮರವಾಗಿ ಬೆಳೆಯುವಂತ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಎಲ್ಲಾ ಮೀಡಿಯಾಗಳಲ್ಲಿ ಇವತ್ತು ಬರ್ತಾ ಇರುವಂತಂದ್ರೆ ಕರಾವಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಕರಾವಳಿಯಲ್ಲಿ ಸಂಘರ್ಷ ಆಗ್ತಾ ಇದೆ, ಕರಾವಳಿಯಲ್ಲಿ ಹತ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ ಕರಾವಳಿ ಅಂದ್ರೆ ಅರ್ಥ ಏನು? ಇವತ್ತು ಕಾಸರಗೋಡಿನಿಂದ ಹಿಡಿದು ಕಾರವಾರದ ತನಕ ಇವತ್ತು ಕರಾವಳಿ ಇದೆ. ಅಲ್ಲೆಲ್ಲೂ ಗಲಾಟೆಗಳು ಆಗ್ತಾ ಇಲ್ಲ ಸರ್. ಇವತ್ತು ಆಗ್ತಾ ಇರೋದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಿದಾಗ, ಅದು ಮಂಗಳೂರು ನಗರದ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ನಡೀತಾ ಇದೆ ಹೊರತು ಎಲ್ಲೂ ಬೇರೆ ಜಿಲ್ಲೆಗಳು, ಬೇರೆ ತಾಲೂಕುಗಳಲ್ಲಿ ಆಗ್ತಾ ಇಲ್ಲ. ಇವತ್ತು ಉಡುಪಿಯಲ್ಲಿ ಆಗ್ತಾ ಇಲ್ಲ, ಕಾರವಾರದಲ್ಲಿ ಆಗ್ತಾ ಇಲ್ಲ, ಅಥವಾ ಇವತ್ತು ಸುಳ್ಯದಲ್ಲಿ ಆಗ್ತಾ ಇಲ್ಲ, ಅಥವಾ ಬೆಳತಂಗಡಿಯಲ್ಲಿ ಆಗ್ತಾ ಇಲ್ಲ ಇವತ್ತು, ಅಥವಾ ಇವತ್ತು ಮೂಡುಬಿದ್ರೆಯಲ್ಲಿ ಆಗ್ತಾ ಇಲ್ಲ ಇವತ್ತು. ಯಾವುದೇ ನಾವುಗಳು ನೋಡಿದಾಗ ಕೇವಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇವತ್ತು ಇದನ್ನು ನಾವು ನೋಡ್ತಾ ಇದ್ದೀವಿ. ಏನ್ ನಡೀತಾ ಇದೆ? ಇದು ಯಾವ್ದಾದ್ರು ಕೋಮು ಗಲಭೆಗಳು ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಕೋಮು ಏನು ಇವರು ಬೀಜ ಬಿತ್ತಿದ್ರಲ್ಲ, ಕೋಮು ಹತ್ಯೆ ಆಗ್ತಾ ಇದೆ. ಕೋಮು ಗಲಭೆ ಬೇರೆ, ಕೋಮು ಸಂಘರ್ಷ ಬೇರೆ, ಕೋಮು ಹತ್ಯೆ ಬೇರೆ. ಇವತ್ತು ಕೋಮು ಹತ್ಯೆ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಸವಿಸ್ತರವಾಗಿ ನೋಡ್ಬೇಕಿದ್ರೆ, ಕೇವಲ ಒಂದು 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಡೀತಾ ಇರುವಂತದ್ದು ಇವತ್ತು. ನಾನು ಇನ್ನೊಂದು, ನಿನ್ನೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಒಂದು SP ಪೊಲೀಸ್ನವರು ಒಂದು ಇದನ್ನು ಬಿಡುಗಡೆ ಮಾಡಿದ್ರು, ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ. ಅದನ್ನ ನೋಡಿದ್ದು 2 ತಾಲೂಕಿನಲ್ಲಿ ನಾವು ನೋಡ್ತಾ ಇರುವಂತದ್ದು, 36-46 ಜನ ಬರೀ 2 ತಾಲೂಕಿನವರು ಮಾತ್ರ ಇರುವಂತದ್ದು. ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಹೇಳೋದಷ್ಟೇ, ಇಡೀ ಕರಾವಳಿ ಹೆಸರನ್ನು ಇವತ್ತು ಹಾಳು ಮಾಡ್ತಾ ಇರೋದು ಕೇವಲ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತ. ಇದನ್ನು ನಾವು ಹತ್ತಿಕ್ಕಬೇಕು. ಇದನ್ನು ಯಾವ ರೀತಿ ನಾವು ಹತ್ತಿಕ್ಕುವಂತ, ಇದಕ್ಕೆ ಯಾವ ಯಾವ ಕಾರಣಗಳನ್ನು ನಾವು ನೋಡಬೇಕು ಅನ್ನೋದನ್ನು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಕರಾವಳಿ ಹೆಸರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಮಸಿಯನ್ನು ಬೆಳೆಯುವುದು ಬೇಡ. ಇವತ್ತು ಕರಾವಳಿ ಹೆಸರಿಗೆ ಮಸಿಯನ್ನು ಬೆಳೀತಾ ಇದೀವಿ ಅಂತ ಹೇಳಿದ್ರೆ, ಇಡೀ ಕರಾವಳಿಗೆ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಆಗಬಾರದು ನಮಗೆ. ಅದಕ್ಕೋಸ್ಕರ ನಾವು ಎಲ್ಲ ಪತ್ರಕರ್ತ ಮಿತ್ರರನ್ನು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕರಾವಳಿ ಹೆಸರನ್ನ ನೀವು ನಮ್ಗೆ ಅದು ಏನು ನಮ್ಗೇನು ಬೆಳೆಸಬೇಕು ಅಂತ ಇತ್ತು ಅದನ್ನ ಚಿವುಟೋದು ಬೇಡ, ಕರಾವಳಿ ಹೆಸರು ಬೇಡ. ಕಾಲ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ನಾನು ನೋಡ್ತಾ ಇದ್ದೆ, ಎಲ್ಲ ಹಿಂದೂ ನಾಯಕನ ಹತ್ಯೆ, ಹಿಂದೂ ನಾಯಕನ ಮುಖಂಡ, ಮುಸ್ಲಿಂ ಮುಖಂಡ. ನಾನು ಹೇಳ್ತೇನೆ, ಹಿಂದೂ ನಾಯಕ ಅಂದ್ರೆ ಯಾರು? ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು? ನಾನು ಹಿಂದೂ ಅಲ್ವಾ? ಇಲ್ಲಿ ಕುಳಿತವರೆಲ್ಲ ನಾವೊಂದು ಹಿಂದೂಗಳಲ್ವಾ? ಹಿಂದೂ ಮುಖಂಡ ಅಂತ ಇವ್ರಿಗೆ ಕರೆಯಲಿಕ್ಕೆ ಯಾರು ಇವ್ರಿಗೆ ಪಟ್ಟ ಕೊಟ್ಟಿರುವಂತದ್ದು? ಯಾರು ಇವರಿಗೆ ಅಧಿಕಾರ ಕೊಟ್ಟಿರುವಂತದ್ದು? ನಾವುಗಳೆಲ್ಲ ಹಿಂದೂಗಳಲ್ವಾ? ಮುಸ್ಲಿಂ ನಾಯಕ ಯಾಕಂದ್ರೆ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಅವ್ರು ಒಬ್ಬರೇನ ಅವರು? ನೀವು ಹಿಂದೂ ನಾಯಕನ ಹತ್ಯೆ ಆಯ್ತು, ಯಾರು ಹತ್ಯೆ ಮಾಡಿದವರು? ಯಾರು ಅವನು ಹತ್ಯೆ ಆದಂತವನು? ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿಲ್ವಲ್ವಾ? ಹಿಂದೂ ನಾಯಕ ಅಂತ ಹೇಳಿದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕಾ? ಅವನು ಆಕ್ರಮ ಮರಳುಗಾರಿಕೆ ಮಾಡಿರ್ಬೇಕಾ? ಅವನು ಗಾಂಜಾ ನಡೆಸಬೇಕಾ? ಅನೈತಿಕ ಚಟುವಟಿಕೆಗಳು ನಡೆಸಬೇಕು? ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ? ನಾವುಗಳು ಹಿಂದೂಗಳಲ್ವ? ನಾವುಗಳೆಲ್ಲ ನಾಯಕರುಗಳಲ್ವ? ಇವರು ಹೇಳ್ಕೊಳ್ಳಿ. ಇವತ್ತು ಇವ್ರದ್ದೇನು 50-62 ಸಂಘಗಳ ಪರಿವಾರಗಳಿದ್ರೆ ಅದನ್ನ ಹೆಸರುಗಳನ್ನು ಹೇಳ್ಕೊಳ್ಳಿ. ಅವ್ರು ಯಾವ್ಯಾವ ದಳಗಳಿಂದ ಬಂದಿದ್ದಾರೆ ಅವರ ಹೆಸರುಗಳನ್ನ. ಇವತ್ತು ನಾನು ಹೆಮ್ಮೆ ಅಂತ ಹೇಳ್ಕೊಳ್ಳಿ, ನಾನು ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ನನ್ನ ಹೇಳ್ಕೊಳ್ತಾ ಇದ್ದೇನೆ. ನಾನು ಯುವಕ ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ, NSY ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನ ಹೇಳ್ಕೊಳ್ಳಿ ಅವರು. ಅದನ್ನ ಬಿಟ್ಬಿಟ್ಟು ಹಿಂದೂ ನಾಯಕ ಅಂತ ಹೇಳಿದ್ರು, ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹಾಗಾದ್ರೆ ನಾವು ನಮ್ಮ ಈ ಮಠದವ್ರನ್ನ ಏನಂತ ಕರಿಬೇಕು? ಈ ಮಠಾಧೀಶರು ಅವ್ರುಗಳು ಹಿಂದೂಗಳಲ್ವಾ? ಹಿಂದೂಗಳ ನಾಯಕರುಗಳಲ್ವಾ? ಇದನ್ನ ಯಾಕೆ ಇದನ್ನ ಬೀಜವನ್ನು ಬಿತ್ತುತ್ತಾ ಇದ್ದಾರೆ? ಇವತ್ತು ಬಿಜೆಪಿಯವರಿಗೆ ಬೇಕಾಗಿರೋದು ಒಂದೇ ಒಂದು
ಕೋಮು ದ್ವೇಷದ ಬೀಜವನ್ನು ಬಿತ್ತಬೇಕು ಅನ್ನೋದು ಒಂದೇ ಒಂದು ರೀತಿಯಲ್ಲಿ ಮಾಡ್ತಾ ಇರುವಂತದ್ದು. ದಯವಿಟ್ಟು ಅವ್ರಿಗೇನಾದ್ರೂ ಸೌಜನ್ಯತೆ ಇದ್ರೆ, ಹಿಂದೂ ಧರ್ಮದ ನಂಬಿಕೆ ಇದ್ರೆ, ಆ ಹಿಂದೂ ಅನ್ನೋ ಹೆಸರುಗಳನ್ನು ಅವ್ರು ಬಿಡಬೇಕು. ಅವರ ಪಕ್ಷದ ಹೆಸರುಗಳನ್ನು ಹಾಕೊಳ್ಳಿ. ಅವ್ರು ಯಾವ ಯಾವ ದಳಗಳಿದಾವಲ್ಲ, 50-62 ಅವರ ಹೆಸರುಗಳಿದಾವಲ್ಲ, ಅದನ್ನ ಅವ್ರು ಬಳಸ್ಕೊಳ್ಳಿ. ಅದನ್ನ ಅವರ ನಾಯಕ ಅದೇ ಹೊರತು ಹಿಂದೂ ನಾಯಕರನ್ನು ಹಾಕಬಾರದು. ಹಿಂದೂ ಮುಖಂಡನ ಹತ್ಯೆ, ಹಿಂದೂ ನಾಯಕರ ಸಂಘರ್ಷಣೆ, ಹಿಂದೂ ನಾಯಕರ ಬಂಧನ. ಇವತ್ತು ಹಿಂದೂ ನಾಯಕರ ಬಂಧನದ ಹಿಸ್ಟ್ರಿಯನ್ನು, ಇತಿಹಾಸಗಳನ್ನು ನೀವು ನೋಡಬೇಕು. ಇವರೆಲ್ಲ ಹಿಂದೂ ನಾಯಕರು. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸುಗಳಿದ್ದಾವೆ, ಯಾರ್ಯಾರನ್ನ ಗಡಿಪಾರುಗಳು ಮಾಡ್ತಾ ಇದ್ದಾರೆ, ಇವರು ಏನಕ್ಕೋಸ್ಕರ ಆದ್ರು? ಯಾವ ಹಿಂದೂಗೋಸ್ಕರ ಯಾವ ರಕ್ಷಣೆಯನ್ನು ಕೊಟ್ಟರು?